ಕೋಲಾರ ಜಿಲ್ಲೆಯಲ್ಲಿ ಸಿನಿಮಾ ಶೈಲಿಯಲ್ಲಿ ಉದ್ಯಮಿಯೊಬ್ಬರನ್ನ ಅಪಹರಣ ಮಾಡಲಾಗಿದೆ. ಪೊಲೀಸರ ನಕಲಿ ಗೆಟಪ್ ಅನ್ನು ಹಾಕೊಂಡು ಈ ಅಪಹರಣ ಆಗಿತ್ತು. ಈಗ ಅಸಲಿ ಪೊಲೀಸರು ಈ ಅಪಹರಣಕಾರರನ್ನ ಲಾಕ್ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಸಿನಿ ಶೈಲಿಯಲ್ಲಿ ಗ್ಯಾಂಗ್ನಿಂದ ಉದ್ಯಮಿ ಕಿಡ್ನಾಪ್, ನಕಲಿ ಪೊಲೀಸರ ವೇಷ ಧರಿಸಿ ಅಪಹರಣ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಬಜಾರ್ ಬೀದಿಯ ಉದ್ಯಮಿಯೋರ್ವನನ್ನ ಸಿನಿಮೆಯ ರೀತಿಯಲ್ಲಿ ನಕಲಿ ವೇಷಧಾರಿ ಪೊಲೀಸರು ಅಪಹರಣ ಮಾಡಿ ಹಣ ದುಚ್ಚಿದ್ದಾರೆ. ಉದ್ಯಮಿ ನಾಗರಾಜ್ ಆಗಸ್ಟ್ 9ನೇ ತಾರೀಕು ಮನೆಯಿಂದ ಹೊರಬಂದು ವ್ಯವಹಾರದ ಒಂದಿಷ್ಟು ಹಣವನ್ನು ಸಂಗ್ರಹಿಸಿಕೊಂಡು RKR ಬಾರ್ ಬಳಿ ಬಂದಾಗ ಇನೋವಾ ಕಾರ್ನಲ್ಲಿ ಬಂದ ಒಬ್ಬ ವ್ಯಕ್ತಿ ಸಾಹೇಬ್ರು ಕರೀತಾ ಇದ್ದಾರೆ ಬಾ ಅಂತ ಕರೆದಿದ್ದಾನೆ. ಇದರಿಂದ ವಿಚಲಿತಗೊಂಡ ನಾಗರಾಜ್ ಯಾವ ಸಾಹೇಬ ಅಂತ ಪ್ರಶ್ನಿಸಿದಾಗ ಸಿಸಿಬಿ ಡಿವೈಎಸ್ಪಿ ಅಂತ ಬೆದರಿಸಿ ಕಾರಿನ ಬಳಿ ಕರೆದುಕೊಂಡು ಬಂದು ಗಾಂಜಾ ಮಾರಾಟ ಮಾಡ್ತಾ ಇದ್ದು ಅನೇಕ ದೂರುಗಳು ನಿಮ್ಮ ವಿರುದ್ಧ ಕೇಳಿಬಂದಿದೆ ಅಂತ ಕಾರಿನಲ್ಲಿ ಲಾಠಿಯಿಂದ ಹೊಡೆದು ಬೆದರಿಸಿದ್ದಾರೆ. ನಿಮ್ಮ ಮೇಲೆ ಪ್ರಕರಣ ದಾಖಲು ಆಗದಂತೆ ನೋಡಿಕೊಳ್ಳೋಕೆ ನಮ್ಮ ಸಾಹೇಬ್ರ ಬಳಿ ಮಾತನಾಡಿ ಪ್ರಕರಣ ಇತ್ಯರ್ಥಗೊಳಿಸುವಂತೆ ಬೆದರಿಸಿದ್ದಾರೆ. ಜೊತೆಗೆ ನಾಗರಾಜ್ ಪತ್ನಿಗೆ ದೂರವಾಣಿ ಮಾಡಿ ಹಣ ತರುವಂತೆ ಒತ್ತಡ ಹಾಕಿದ್ರು. ಇದರಿಂದ ನಾಗರಾಜ್ ಅನುಮಾನಗೊಂಡು ಇವರು ಪೊಲೀಸ್ ಅಲ್ಲ ಅಂತ ತಿಳಿದು ತಮ್ಮ ಬಳಿ ಯಾವುದೇ ಹಣ ಇಲ್ಲ, ಯಾವ ಪ್ರಕರಣ ಬೇಕಾದರೂ ಹಾಕಿ ಅಂದಾಗ ಅಪಹರಣಕಾರರು ಮದನಪಲ್ಲಿ, ಚಿಂತಾಮಣಿ ಸುತ್ತಾಡಿಸಿ ನಾಗರಾಜ್ ಬಳಿ ಇದ್ದ 72,000 ರೂಪಾಯಿ ಕಿತ್ಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ನಿರ್ಮಾ ಡಿಸ್ಟ್ರಿಬ್ಯೂಟ್ರ್ ನಾವು ಸೋಪು ಪೌಡ್ರು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ದಿನಾಂಕ 9ನೇ ತಾರೀಕು ಇಲ್ಲಿಂದ ಮನೆಯಿಂದ ಮಾಮೂಲಿ ಡೆಲಿವರಿಗಳು ಎಲ್ಲ ಕೊಟ್ಟು ಕಲೆಕ್ಷನ್ ಸ್ವಲ್ಪ ಹಂಗೆ ಮಾಡ್ಕೊತಾ ಇರ್ತೀವಿ. ಬ್ಯಾಂಕ್ ರೆಮಿಡೆನ್ಸ್ ಮಾಡಬೇಕು ಅಂದು ಹೋಗ್ತಾ ಇದ್ವಿ. ಸಿವಿಲ್ ಡ್ರೆಸ್ ಮೇಲೆ ಪೊಲೀಸ್ ಆಫೀಸರ್ ಪೊಲೀಸ್ ಅಂತ ಬಂದು ನಿಮ್ಮನ್ನು ಸಾಬ್ರು ಕರೀತಾ ಇದ್ದಾರೆ ಬನ್ನಿ ಅಂತ ಕರೆದ್ರು. ಬಾಗಿಲು ತೆಗೆದ್ರು. ಬಾಗಿಲು ತೆಗಿತಾನೆ ಹಿಂದ್ಗಡೆಯಿಂದ ಯಾರೋ ತೊಳ್ದಂಗೆ ಆಯಿತು. ಒಳಗಡೆ ಹೋಗಿದ್ದು ಸರ್ ಅವತ್ತು 11 o'clock ಮನೆ ಬಿಟ್ಟಿದ್ದವರು. 11 o'clock ಆದಮೇಲೆ 12:30 ಹಂಗೆ ಸ್ವಿಚ್ ಆಫ್ ಆಗೋಗಿದೆ ಅವ್ರದ್ದು. ಅವರು ಸ್ವಿಚ್ ಆಫ್ ಆದಾಗಿಂದ ನಮ್ಗೆ ಕಾಲ್ಸ್ ಬರ್ತಾಯಿತ್ತು ಅವರು ಸ್ವಿಚ್ ಆಫ್ ಆಗಿದೆ ಅಂತ. ನಾವು ಟ್ರೈ ಮಾಡಿದ್ವಿ, ಇದಾಗಲಿಲ್ಲ. ಸರಿ ಬಜಾರಲ್ಲಿ ಒಂದು 2-3 ಅಂಗಡಿಗೆ ಫೋನ್ ಮಾಡಿ ಕೇಳಿದ್ವಿ, ಅವ್ರು ಆ ಕಡೆ ಬಂದರೆ ಫೋನ್ ಮಾಡಿಸಿ ಅಂತ. ಯಾವುದು ಕಾಲ್ ಬರಲಿಲ್ಲ ನಮಗೆ. ಮತ್ತು 4:46ಕ್ಕೆ ಇವ್ರ ನಂಬರಿಂದನೇ ಕಾಲ್ ಬಂತು. ಕಾಲ್ ಬಂದಿದ್ದಕ್ಕೆ ರಿಸೀವ್ ಮಾಡಿ ಇವರು ಇಲ್ಲ ನಾನು ಎಲ್ಲ ಎನ್ಕ್ವೈರಿ ಅಂತ ಕರ್ಕೊಂಡೋಗಿದ್ದಾರೆ, ಸ್ವಲ್ಪ ಹೊತ್ತು ಬರ್ತೀನಿ, ಏನು ಟೆನ್ಷನ್ ಆಗಬೇಡಿ, ಯಾರಿಗೂ ಹೇಳಬೇಡಿ ಅಂತೇಳಿ ಕಾಲ್ ಕಟ್ ಮಾಡಿದ್ದಾರೆ. ಮತ್ತು ಸ್ವಲ್ಪ ಹೊತ್ತಿಗೆಲ್ಲ ಅವರೇ ಕಾಲ್ ಮಾಡಿ ನಮ್ಮ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೀರಾ, ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಮ ಹುಡುಗರೆಲ್ಲ ಅಲ್ಲೇ ಇದ್ದಾರೆ, ನಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದೀರಾ, ಒಳಗಡೆ ಹಾಕಿ ರುಬ್ಬುತ್ತೀವಿ ಇವ್ರನ್ನ ಹಂಗೆ ಹೆಂಗೆ ಅಂತ ಹೇಳಿದರು. ಇನ್ನು ನಾಗರಾಜ್ ಪತ್ನಿಗೆ ದೂರವಾಣಿ ಕರೆ ಮಾಡಿ ಹಣ ತೆಗೆದುಕೊಂಡು ಬರುವಂತೆ ತಿಳಿಸಿದಾಗ ಅನುಮಾನಗೊಂಡ ನಾಗರಾಜ್ ಪತ್ನಿ ಪ್ರಮೀಳಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಮುಳಬಾಗಿಲು ನಗರ ಠಾಣೆಯ ಪೊಲೀಸರು ನಕಲಿ ಪೊಲೀಸರ ಜಾಡು ಹಿಡಿದು ಹೋದಾಗ 4 ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ತಿಳಿದು ಬಂದಿದೆ. ನಕಲಿ ಪೊಲೀಸ್ ವೇಷಧಾರಿಗಳಾದ ಬೆಂಗಳೂರಿನ 4ವರನ್ನ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಒಪ್ಪಿಸಿದ್ದಾರೆ. ಮುಳಬಾಗಿಲು ಟೌನಲ್ಲೇ ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆಗುತ್ತೆ. ಇಲ್ಲಿ ನಾಗರಾಜ್ ಅನ್ನೋನ್ನ ಒಂದು ಇನೋವಾ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕಿಕೊಂಡು ನಾನು DSP ಇದ್ದೀನಿ, 10 ಗಾಡಿ ಅಂತ ಹೇಳಿ ಒಂದು 4 ಜನ ಅವನ್ನ ಇನೋವಾದಲ್ಲಿ ಕೂರಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸೆಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಇದೇ ಕೇಸಿನಲ್ಲಿ ನಾವು 4 ಜನರನ್ನು ದಸ್ತಗಿರಿ ಮಾಡಿದ್ದೀವಿ. ಒಟ್ನಲ್ಲಿ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆಯ ಮೇಲೆ ಜನರು ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ. ಆದರೆ ಹೀಗೆ ನಕಲಿ ಪೊಲೀಸ್ ವೇಷ ಧರಿಸಿ ಉದ್ಯಮಿಯೊಬ್ಬರಿಂದ ಹಣ ಪೀಕೋಕ್ ಹೋಗಿ ಜೈಲು ಸೇರಿರುವ ನಕಲಿ ಪೊಲೀಸಪ್ಪನ ಜನ್ಮ ಜಾಲಾಡಿರುವ ಕೋಲಾರದ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ರವಿ, ಪಬ್ಲಿಕ್ ಟಿವಿ, ಕೋಲಾರ.